ಎಸ್, ಸಿನಿಮಾ ಬಗ್ಗೆ ಮಾತಾಡ್ತಿದ್ರಿ. ಹಾಗೇನೆ ನಿಜ ಜೀವನದಲ್ಲೂ ಕೂಡ ತಂದೆಯ ಬಗ್ಗೆ ಒಂದಷ್ಟು ಒಡನಾಟ ಇತ್ತು. ಯಾಕಂತಂದ್ರೆ ಆ, ಪ್ರ- ನಿಮ್ಮ ಪಾಡಿಗೆ ನಿಮ್ಮನ್ನ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಧೈರ್ಯವನ್ನು ತುಂಬಿದ್ರು. ಅಂದರೆ ಡೈರೆಕ್ಟಾಗಿ ಹೇಳಿಲ್ಲ ಅಂತಂದ್ರೆ ಇಂಡೈರೆಕ್ಟಾಗಿ ಸಪೋರ್ಟನ್ನು ಕೊಡ್ತಿದ್ರು. ಅಂಥದ್ರಲ್ಲಿ ಈಗ ತೀರ್ಥರೂಪ ತಂದೆಯವರಿಗೆ ಅನ್ನುವಂತಹ ಸಿನಿಮಾದ ಮೂಲಕ ಕನ್ನಡ ಬೆಳ್ಳಿ ಪರದೆಗೆ ಲಾಂಚ್ ಆಗ್ತಿದ್ರ. ಕನ್ನಡ ಕಿರುತೆರೆಯಲ್ಲಿ ಆಲ್ರೆಡಿ ಹೆಸರು ಮಾಡಿದ್ದಾಯ್ತು, ಈಗ ಬೆಳ್ಳಿ ಪರದೆಯಲ್ಲಿ. ಸೊ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಹಾಗೇನೆ ನಿರ್ದೇಶಕ ರಾಮೇನಹಳ್ಳಿ ಜಗನ್ನಾಥ್ ಅವ್ರ ಬಗ್ಗೆ ಹೇಳೋದಾದ್ರೆ, ಹೆಂಗ್ ಬಂತು ಆಪರ್ಚುನಿಟಿ, ಹೆಂಗ್ ಸೆಲೆಕ್ಟ್ ಆದ್ರಿ? ಅಟ್ ಎ ಟೈಮ್ ತೆಲುಗು ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ, ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ. ಹೌದು. ರಾಮೇನಹಳ್ಳಿ ಜಗನ್ನಾಥ್ ಅವರು ನಾನು ಅಂದರೆ ಥ್ರೂ ನನ್ನ ಕಸಿನಿಂದ ಪರಿಚಯ ಆಗಿದ್ದು. ಅವ್ರದ್ದು ಸಿನಿಮಾ ರಿಲೀಸ್ ಆಗಬೇಕಾದಾಗ ನನಗೆ ನನ್ನ ಕಸಿನ್ ಹಿಂಗೆ ನಂದು ಇವ್ರು ರಿಲೀಸ್ ಆಗ್ತಿದೆ, ಇದೊಂದು ರಿವ್ಯೂ ಕೊಡು, ಸಿನಿಮಾ ಥಿಯೇಟ್ರಿಗೆ ಬಂದು ನೋಡು ಮೈಸೂರಲ್ಲಿ ಅಂತ ಹೇಳಿದರು. ನಾನಾಗ ಹೈದ್ರಾಬಾದ್ ಶೂಟಿಂಗಲ್ಲಿದ್ದೆ, ನನಗೆ ಥಿಯೇಟ್ರಲ್ಲಿ ನೋಡೋಕ್ಕಾಗಿರಲಿಲ್ಲ, ಕಂಟಿನ್ಯೂಸ್ ಶೂಟ್ ಇತ್ತು. ಬರೋ ಅಷ್ಟರಲ್ಲಿ ಸ್ವಲ್ಪ ಥಿಯೇಟ್ರಲ್ಲಿ ಸಿಗಲಿಲ್ಲ. ಬಟ್ ಅದು ಯಾವಾಗ ಓ ಟಿ ಟಿಗೆ ಬಂತು ಅವಾಗ ನೋಡಿದೆ. ನಾನು ನೋಡಿದಾಗ ತುಂಬ ಅಂದರೆ ತುಂಬ ಕನೆಕ್ಟ್ ಆಯಿತು ಆ ಸಿನಿಮಾ ನನಗೆ. ಅಂದರೆ ಆ ಕಾಲೇಜ್ ಸ್ಟೋರಿ, ಈಗ ನಾವು ಕಿರಿಕ್ ಪಾರ್ಟಿ ನೋಡಿದ್ದೀವಿ, ಕಿರಿಕ್ ಪಾರ್ಟಿಲಿ ಅಷ್ಟೇ ಫುಲ್ ಕಾಲೇಜಲ್ಲಿ ಫನ್ನು ಮಜಾ ಮಸ್ತಿ ನೋಡಿದ್ದೀವಿ. ಬಟ್ ಇದು ಅದೇ ಜಾನ್ರಲ್ಲಿ ಬಂದಿರೋ ಸಿನಿಮಾ. ಬಟ್ ಕಾಲೇಜ್ ಅಷ್ಟೇ ಜೀವನ ಅಲ್ಲ, ಅದಾದಮೇಲೆ ಹೆಂಗೆ ಜೀವನ ಕಟ್ಕೊಂಡು ಹೋಗಬೇಕು, ಆಮೇಲೆ ಜೀವನ ನಾವು ಎಷ್ಟಿಲ್ಲ ಏನು ಕಾಲೇಜ್ ಲೈಫ್ ಏನು ಲೀಡ್ ಮಾಡಿರ್ತೀವೋ, ಬಟ್ ನಿಜ ಜೀವನದಲ್ಲಿ ಒಂದು 30 ವರ್ಷ 35 ವರ್ಷ ಆದಮೇಲೆ ನಮ್ಮ ಜೀವನ ತುಂಬ ಚೇಂಜ್ ಆಗಿರುತ್ತೆ. ಹೌದು. ನಾವು ಅವಾಗ ಎಲ್ಲ ಕಡೆ ಎಲ್ಲಿ ತಿರುಗು ಬರೀ ಫ್ರೆಂಡ್ಸ್ ಅಂತಿರ್ತೀವಿ. ಅದೇ ಒಂದು 35 ಆದಮೇಲೆ ಫ್ಯಾಮಿಲಿ ಬಿಟ್ರೆ ಯಾರೂ ಇರಲ್ಲ. ಹೆಂಡತಿ ಮಕ್ಕಳು ಗಂಡ ಅನ್ನೋದೇ ಶಾಶ್ವತ. ಸೊ ಆ ಒಂದು ಜೀವನ, ಅದ್ರ ಬಗ್ಗೆ ಒಬ್ಬೊಬ್ರ ಜೀವನ ಹೆಂಗೆ ತೊಗೊಂಡೋಗುತ್ತೆ, ಒಬ್ಬ ವಿಧವೆನ ಮದುವೆ ಆಗಬೇಕು ಅಂತ ಯಾಕೆ ಅನ್ಸುತ್ತೆ, ಅಥವಾ ಇನ್ನೊಬ್ರು ಯಾಕೆ ಒಬ್ಬೊಬ್ರ ಜೊತೆ ಹೆಂಗೆ ಜೀವನ ಕಟ್ಕೋತಾರೆ ಅನ್ನೋದು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಅದಕ್ಕೆ ಅದರಲ್ಲಿ ಬದುಕು ಬಂದಂತೆ ಸ್ವೀಕರಿಸಿ ಅನ್ನೋದು ಸಬ್ ಟೈಟಲ್ ಆಗಿತ್ತು. ನಂಗೆ ತುಂಬ ಇಷ್ಟ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಈ ಥರ ಅಂತ. ಅವ್ರು ನನ್ನ ಹಿನ್ನೆಲೆ ತಿಳ್ಕೊಂಡ್ರು. ಅದಾದಮೇಲೆ ನಾವು ನಮ್ಮ ಪ್ರೊಡ್ಯೂಸರ್ಸ್ನೆಲ್ಲ ಮಾತಾಡಿಸ್ಕೊಂಡು ಈ ಒಂದು ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಫಿಕ್ಸ್ ಆದ್ವಿಲ್ಲ, ಅವ್ರ ಜೊತೆ ಒಂದು ಮಾಡಲೇಬೇಕು ಅಂದ್ಬಿಟ್ಟು. ಅದ್ರಲ್ಲಿ 2 ಕತೆ ಹೇಳಿದರು. 2 ಕತೆಲಿ ನಂಗೆ ಇನ್ನೊಂದು ಕತೆ ತುಂಬ ಇಷ್ಟ ಆಗೋಗಿತ್ತು. ಬಟ್ ಈ ಕತೆ ನಂಗೆ ಫಸ್ಟ್ ಹೇಳಿದಾಗ ನಾನು ಅದು ಸ್ವಲ್ಪ ಬೇರೆ ಜಾನರಲ್ಲಿ ಕಾಣಿಸ್ಕೊತಿತ್ತು. ಫಸ್ಟ್ ಈ ಕತೆ ಹೇಳಿದಾಗ ನನಗೆ ಮತ್ತೆ ಒಂದು 2 ಡೇಸ್ ಆಮೇಲೆ ಮತ್ತೆ ಮೀಟ್ ಮಾಡಿದ್ವಿ. ಮತ್ತು ಇದೇ ಕತೆ ಇನ್ನೊಂದ್ಸಲ ಹೇಳಿ ಅಂತ ಕೇಳಿದೆ. ಆಮೇಲೆ ಇಲ್ಲ ನನಗೆ ಈ ಕತೆನೇ ಚೆನ್ನಾಗಿದೆ ಅನಿಸಿದೆ. ಯಾಕೆಂದರೆ ನಂದೀಗ ನಾನೊಂದು ಜಾನಲ್ಲಿ ಏನು ಕಾಣಿಸ್ಕೊಂಡಿದ್ದೀನೋ ನನ್ನ ಸಿನಿಮಾಗಳಲ್ಲಿ ಅಥವಾ ನನ್ನ ಸೀರಿಯಲಲ್ಲಿ ಏನು ಕಾಣಿಸ್ಕೊಂಡಿದ್ದೀನೋ, ಅಥವಾ ಜನಗಳಿಗೆ ನಾನು ಏನು ಪ್ರೀತಿ ತೋರಿಸಿದಾರೋ ಆ ಒಂದು ಜಾನರಲ್ಲಿರೋ ಕ್ಯಾರೆಕ್ಟರ್ ಇದು. ಸೊ ನಾನು ಇದನ್ನೇ ಮಾಡೋಣ, ನನಗೂ ಇದು ತುಂಬ ಇಷ್ಟ ಆಗಿದೆ. ನಮ್ಮದು ಈ ಎಮೋಷನಲ್ ಕತೆ ಇವತ್ತಿನ ಕಂಟೆಂಟ್ಗೆ, ಇವತ್ತಿನ ಸಿನಿಮಾ ಪರಿಸ್ಥಿತಿಗೆ ತುಂಬ ಕಂಟೆಂಟ್ ಅನ್ನೋದು ತುಂಬ ಮುಖ್ಯ. ಇದ್ರಲ್ಲಿ ತುಂಬ ಕಂಟೆಂಟ್ ಇದೆ, ನಾಟ್ ಜಸ್ಟ್ ಅದೇ ಲವ್ ಸ್ಟೋರಿ ಅದು ಇದು ಆ ಥರದ್ದು ಅಲ್ಲದೆ ಬೇರೆ ಥರ ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ, ಇಲ್ಲ ಇದಕ್ಕೆ ವರ್ಕ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು ಅವ್ರದ್ದು ಜರ್ನಿ. ಆ್ಯಂಡ್ ಹಂಗೆ ಥ್ರೂ ಔಟ್ ದ ಜರ್ನಿ ಹಂಗೆ ಇದ್ವಿ. ಅಂದರೆ ಲೊಕೇಶನ್ ನೋಡೋಕೆ ಹೋಗೋದು, ಯಾರ್ಯಾರು ಆ್ಯಕ್ಟರು ಅಂತ ಸೆಲೆಕ್ಟ್ ಮಾಡೋದು, ಆ್ಯಂಡ್ ಆಫೀಸ್ ವರ್ಕಲ್ಲಿ ಪ್ರತಿಯೊಂದು ಸ್ಕ್ರಿಪ್ಟ್ ವರ್ಕಲ್ಲಿ ಕೂರೋದು, ಪ್ರತಿಯೊಂದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಸೀರಿಯಲ್ಲು ಮುಗ್ದಿರೋದ್ರಿಂದ ನನಗೆ ಟೈಮ್ ಸಿಕ್ತು ಇವ್ರ ಜೊತೆ ಫುಲ್ ಕಂಪ್ಲೀಟಾಗಿ ಕಳಿಯೋಕ್ಕೆ. ಸೊ ಇನ್ ದಟ್ ವೇ ಆ ಜರ್ನಿ ಹಂಗೆ ಸ್ಟಾರ್ಟ್ ಆಗಿ, ಆ್ಯಂಡ್ ಆ ಪೃಥ್ವಿನ ಕ್ಯಾರೆಕ್ಟರಲ್ಲಿ ನಾನು ಪ್ಲೇ ಮಾಡಿರೋದು. ಆ್ಯಂಡ್ ಅದೊಂಥರ ಪಬ್ಲಿಕ್ ಫಿಗರು, ವ್ಲಾಗ್ ಮಾಡೋನು. ಬಟ್ ಮನೆಗೆ ಬಂದರೆ ಒಂಟಿತನ, ಸ್ವಂತ ತಾಯಿ ಮೇಲೆ ಒಂದು ದ್ವೇಷ, ಕೋಪ, ಒಂದು ಫ್ಯಾಮಿಲಿ ಹುಡುಕಾಟ, ತಂದೆ ಹುಡುಕಾಟ, ಇಷ್ಟೆಲ್ಲ ನೋವು ಇಟ್ಕೊಂಡಿರೋನು ಪಬ್ಲಿಕ್ ಫಿಗರ್ ಹೇಗಾದ, ಇಷ್ಟು ಮನಸ್ಸಲ್ಲಿ ಹಿಂಗೆಲ್ಲ ಇರಬೇಕಾದ್ರೆ ಇವನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ ಅನ್ನೋದೊಂದು. ಆ್ಯಂಡ್ ಅವನಿಗೆ ಲವ್ ಆದರೆ ಯಾವ ಥರದೊಂದು ಇದಿರುತ್ತೆ, ಚೇಂಜಸ್ ಇರುತ್ತೆ ಅನ್ನೋದೊಂದು. ಆ ಲವ್ವರ್ಗೂ ಇವನಿಗೂ ಯಾವ ಥರ ಸಂಬಂಧ ಇದೆ ಅನ್ನೋದು. ಸೊ ತುಂಬ ಇದೆ ಸಿನಿಮಾದಲ್ಲಿ ಕಂಟೆಂಟ್. ಸೊ ಈ ಥರ ಒಂದು ಜಾನರಲ್ಲಿ ಕಾಣಿಸ್ಕೊಂಡ್ರೆ ನನಗೆ ತುಂಬ ಖುಷಿ ಇದೆ. ಸೊ ಇನ್ ದಟ್ ವೇ ಜಗನ್ನವರು ಇದನ್ನು ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಒಂದೊಂದು ಎಳೆಯಾಗಿ ಎಲ್ಲದಕ್ಕೂ ಇಂಟರ್ ಕನೆಕ್ಟ್ ಮಾಡಿ ಜನಗಳು ಎಮೋಷ್ನಲಾಗಿ ಕನೆಕ್ಟ್ ಆಗೋದು. ಆ್ಯಂಡ್ ಯಾರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ವೋ ಅಂಥವ್ರಂತೂ ತುಂಬ ಕನೆಕ್ಟ್ ಆಗೇ ಆಗ್ತಾರೆ. ಒಂದು ಏಜಿಗೆ ಬಂದಾಗಲ್ಲ, ಹುಡ್ದಾಗಿಂದನೂ ತಂದೆ ತಾಯಿ ಪ್ರೀತಿ ಬೇಕಲೇಬೇಕು. ಒಂದು ಏಜಿಗೆ ಬಂದಾಗ ಅವ್ರನ್ನ ಕಳ್ಕೊಂಡಾಗ ಅದ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿ ಕಟ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಎಸ್, ಸಿತಾರಾ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂಥದ್ದು ಅವರ ಮಗನಾಗಿ ನಾವು ಕನ್ನಡದಲ್ಲೂ ನೋಡ್ಬೋದು, ತೆಲುಗುವಲ್ಲೂ ನೋಡ್ಬೋದು. ಸಾಕಷ್ಟು ನಮ್ಮ ವಿಷ್ಣುವರ್ಧನ್ ಅವರ ಜೊತೆಯಲ್ಲೂ ಕೂಡ ಆಕ್ಟ್ ಮಾಡಿರುವಂತಹ ನಟಿ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಮಗನಾಗಿ ಎಂತ ಲಕ್ಕಿ ಅಲ್ಲ. ಸೀರಿಯಸ್ಲಿ
ಅಂದರೆ ನನಗೆ ನಮ್ಮ ಕತೆ ಕೇಳಬೇಕಾದ್ರೇ ನನಗೆ ಸಿತಾರ ಅವ್ರ ಮೈಂಡಿಗೆ ಬಂದಿದ್ದು. ಅಂದರೆ ನಾವು ಹಿಂಗೆ ಡಿಸ್ಕಷನ್ ಇರ್ಬೇಕಾದ್ರೆ ಸುಮಾರು ಸಲ ಅಲ್ಲಿ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ, ಇದಕ್ಕೆ ಯಾರು ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೋದು ಹಾಗೆ ಹೀಗೆ ಅಂತಂದಾಗ ಫಸ್ಟ್ ಸಲ ನನಗೆ ಹಿಂಗೆ ಕತೆ ಕೇಳಿದಾಗ ನನಗೆ ಅಂದರೆ ಬ್ಯಾಕ್ ಇನ್ ಮೈ ಮೈಂಡ್ ಅದೊಂಥರ ಒಬ್ರು ಬರ್ತಾರಲ್ಲ, ಯಾರೋ ಒಂದು ಕತೆ ಹಂಗೆ ಕೇಳ್ಬೇಕಾದ್ರೆ ಒಬ್ರು ಯಾರೋ ಒಬ್ರು ಥಾಟಿಗೆ ಬರ್ತಾರಲ್ಲ, ಹಂಗೆ ಬಂದವರೇ ಸಿತಾರ. ಸಿತಾರ ಮ್ಯಾಮ್ ಹಿಂಗೆ ಕಾಣಿಸ್ಕೊಂಡ್ರು ಇಲ್ಲ, ಆ ಎಮೋಷನ್ ನಮ್ಗೆ ಇನ್ನೂ ಕಣ್ಣಲ್ಲಿ ಕಡ್ದಂಗಿದೆ ಹಾಲುಂಡತ್ ಅವರು ಸಿನಿಮಾದಲ್ಲಿ ಮಾಡಿರೋದ್ರಿಂದ. ಇದಕ್ಕೆ ಅವರೇ ಚೆನ್ನಾಗಿ ಎಮೋಟ್ ಮಾಡ್ತಾರೆ. ಆ್ಯಂಡ್ ಇವತ್ತಿಗೂ ಕನ್ನಡದವರು ಅವ್ರನ್ನ ನಮ್ಮ ಮನೆ ಮಗಳು, ನಮ್ಮ ಪಕ್ಕದ ಮನೆಯವರು, ನಮ್ಮ ತಾಯಿ ಒಂಥರ ಆ ಫಿಗರ್ ಕೊಟ್ಬಿಟ್ಟಿದ್ದಾರೆ ಅವ್ರನ್ನ. ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ. ಆ್ಯಂಡ್ ಅವರು ಕೂಡ ಅಷ್ಟೇ ಕಣ್ಣಲ್ಲೇ ಆ್ಯಕ್ಟ್ ಮಾಡೋ ಒಬ್ಬ ಕಲಾವಿದೆ ಅವರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬ ನನಗೆ ಅಂದರೆ ನನ್ನ ಲೈಫ್ ಟೈಮ್ಗೆ ಅದು ಒಂದು ದೊಡ್ಡ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಶೂಟಿಂಗಲ್ಲೂ ನಾನು ಅದೇ ಇದು ಮಾಡ್ತಿದ್ದೆ. ಆ ಟೈಮಲ್ಲಿ ನೀವು ಶೂಟಿಂಗ್ ಹೆಂಗೆ ಮಾಡ್ತಾಯಿದ್ರಿ, ಎಸ್ಪೆಷಲಿ ವಿಷ್ಣು ಸರ್ ಜೊತೆ ನಿಮ್ದು ಹೆಂಗೆ ಕಾಂಬಿನೇಷನ್ ಇರ್ತಿತ್ತು. ನಾನು ಬಾಯಿ ಬಿಟ್ಟರೆ ವಿಷ್ಣು ಸರ್ ಬಗ್ಗೆನೇ ಕೇಳ್ತಿದ್ದೆ ಅವ್ರನ್ನ. ನಾನು ಮೈಸೂರಲ್ಲಿ ಅವ್ರನ್ನ ಒಂದು ಶೂಟಿಂಗ್ ನಡೀತಿರ್ಬೇಕಾದ್ರೆ ಮೈಸೂರಲ್ಲಿ ನೋಡಿದ್ದೆ ವಿಷ್ಣು ಸರ್ನ. ತುಂಬ ಚಿಕ್ಕವನಾಗ ಒಂದು 6ನೇ-7ನೇ ಕ್ಲಾಸಲ್ಲಿ ಏನೋ ಇರ್ಬೇಕಾದ್ರೆ ನೋಡಿದ್ದು. ಎಷ್ಟು ಕುಣ್ಕೊಂಡು ಮೇಗಡೆಯಿಂದೆಲ್ಲ ಜಂಪ್ ಮಾಡ್ಕೊಂಡು ಅವ್ರದ್ದು ಒಂದು ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಅದನ್ನು ಹತ್ಬಿಟ್ಟು ನಾನು ನೋಡಿದ್ದೀನಿ ನಾನು. ಸೊ ಆ ಒಂದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ದೆ ನಾನು. ಅವ್ರು ಅಂಥವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ ಅಂದರೆ ಹೆಂಗಿರ್ತಿತ್ತು ಅಂತ. ಅವ್ರ ಬಾಯಲ್ಲೂ ಅದೇನೇ ಬರ್ತಾ ಇದ್ದು. ಅಂದರೆ ಈ ಸಚ್ ಎ ಜೆಂಟಲ್ಮೆನ್ ಅವರು. ಶೂಟಿಂಗ್ ಅಂದರೆ ಎಷ್ಟು ಪಂಚುವಲ್ ಆಗಿರ್ತಿದ್ರು, ಶೂಟಿಂಗ್ ಟೈಮಲ್ಲಿ ಎಷ್ಟು ಟೈಮಿಗೆ ಬೆಲೆ ಕೊಡ್ತಾಯಿದ್ರು, ಆರ್ಟಿಸ್ಟ್ಗಳಿಗೆ ಬೆಲೆ ಕೊಡ್ತಾಯಿದ್ರು, ಹೊಸಬ್ರು ಅಂತಂದರೆ ಎಷ್ಟು ಬೆಲೆ ಕೊಡ್ತಾಯಿದ್ರು. ಆ ವ್ಯಕ್ತಿತ್ವ ನಾನು ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ರು. ನನಗೆ ಖುಷಿಯಾಗೋದು ಒಂಥರ ಈ ಥರ ಇವರೆಲ್ಲ ಎಷ್ಟು ಪುಣ್ಯವಂತರಲ್ವ ಅಂಥವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇನ್ ದಟ್ ವೇ ನಾನು ಒಂಥರ ನನಗೂ ಅದೇ ಫೀಲ್ ಆಗ್ತಿತ್ತು. ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ನಿಮ್ಮ ಜೊತೆ ಮಾಡಿದ್ದೀನಿ, ನನಗೂ ಅದೇ ಸೇರುತ್ತೇನೋ ಅಂತ ಅನ್ಕೋತಾ ಇದ್ದೆ. ಸೊ ಮತ್ತು ಇವರು ರಜನಿಕಾಂತ್, ಚಿರಂಜೀವಿ ಅಂತ ದೊಡ್ಡ ದೊಡ್ಡ ಲೆಜೆಂಡ್ಗಳ ಜೊತೆ ಕಾಣಿಸ್ಕೊಂಡಿದ್ದಾರೆ. ಸೊ ಇವ್ರ ಜೊತೆ ನಾಟ್ ಜಸ್ಟ್ ಒಂದು ವರ್ಕ್ ಮಾಡ್ದಂಗೆ ಇರಲ್ಲ ಅದು. ಅದೊಂಥರ ಲೈಫ್ ಟೈಮ್ಗೆ ಮೆಮೊರಿಗೆ ಅವ್ರ ಬಗ್ಗೆ ನಂಗೆ ಬರೀ ಅದೇ ಕತೆಗೆ ನಂಗೆ ಕೇಳ್ತಾ ಇದ್ದಿದ್ದು. ಅವ್ರ ಜೊತೆ ಬಂದು ಸೈಡ್ ಬಂದು ಕೂತ್ಕೋತಿದ್ದ ಮ್ಯಾಮ್ ಅವ್ರ ಜೊತೆ ಹೆಂಗಿರ್ತಿತ್ತು, ರಜನಿಕಾಂತ್ ಅವ್ರು ಹೆಂಗಿರ್ತಿದ್ರು ಸೆಟ್ಟಲ್ಲಿ, ಅವ್ರು ಹೆಂಗೆ ಸಿಗರೇಟ್ ಸೇಯ್ತಾ ಇದ್ರು ಅದೆಲ್ಲ ಕೇಳ್ತಿದ್ದೆ. ಅವ್ರ ಸ್ಟೈಲ್ ಬಗ್ಗೆ ಕೇಳ್ತಿದ್ದೆ. ಅವ್ರು ಅದೇ ಹೇಳೋರು, ಅವರು ಸಪ್ರೇಟಾಗಿ ಹಿಂಗೆ ಚೇರ್ ಹಾಕೊಂಡು ಕೂತ್ಕೊಂಡು ಹಿಂಗೆ ಸಿಗರೇಟ್ ಸೇಯ್ತಾ ಇದ್ರೆ ಅದು ನೋಡೋಕ್ಕೆ ಮಜಾ ಇರೋದು ನನಗೆ ಅಂತ ಅವ್ರು ಹಂಗೆ ಹೇಳೋರು. ಅಂದರೆ ಅವ್ರು ಆ ಸ್ಟೈಲ್ ಹಂಗೆ ಅವ್ರಿಗೆ ಹಂಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ರು. ನನಗೆ ಅದು ಖುಷಿ ಆಗ್ತಾಯಿತ್ತು ಅದೆಲ್ಲ ಕೇಳಬೇಕಾದ್ರೆ. ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸ್, ಆಮೇಲೆ ಆ ಟೈಮಲ್ಲಿ ಇದ್ದಿದ್ದು ಬೆಟ್ಟ ಗುಡ್ಡಗಳಲ್ಲಿ ಇವತ್ತು ನಾವು ಮಾಡಿದ್ರೆ ಒಂಥರ ಏನೋ ಈಸಿ ಇರುತ್ತೆ. ಹಿಂಗೆ ಬೆಟ್ಟದಿಂದ ಬಂದ ತಕ್ಷಣ ನಮ್ಗೆ ಅಲ್ಲೆಲ್ಲ ರೆಸಾರ್ಟ್ಗಳು ಸಿಗ್ತವೆ, ಸ್ಟೇಗಳು ಸಿಗ್ತವೆ. ಆ ಟೈಮಲ್ಲಿ ನಿಮ್ಗೆ ರೆಸಾರ್ಟ್ ಇರ್ತಿರ್ಲಿಲ್ಲ, ಒಂದು ಸ್ಟೇ ಸಿಗ್ತಿರ್ಲಿಲ್ಲ. ಎಲ್ಲಿಂದ ಬೆಳಗ್ಗೆನೇ ನಿಮ್ಗೆ ಶೂಟಿಂಗ್ ಇರೋದು. ಅವ್ರು ಹೇಳೋರು 2:30 ರಾತ್ರಿಗೆ ನಾವು ಎದ್ದೇಳ್ತಿದ್ವಿ. 2:30 ರಾತ್ರಿಗೆ ಎದ್ದೇಳಿದ್ರೆ 3 ಗಂಟೆ ರಾತ್ರಿಗೆಲ್ಲ ನಾವು ರೆಡಿಯಾಗಿ, ಮೇಕಪ್ ಎಲ್ಲ ರೆಡಿಯಾಗಿ ಕರೆಕ್ಟಾಗಿ ನಾವು ಹೊರಟ್ರೆ ನಾವು ಗುಡ್ಡ ಒಂದು 6 ಗಂಟೆಗೆ ತಲುಪ್ತಿದ್ವಿ. ಫಸ್ಟ್ ಶಾಟ್ ಹಿಂಗೆ ಬೆಳಕಲ್ಲಿ ಸ್ಟಾರ್ಟ್ ಆಗೋದು. ಬೆಟ್ಟ ಗುಡ್ಡಗಳಲ್ಲಿ ಹಂಗೆ ಶೂಟ್ ಮಾಡ್ತಾ ಇದ್ವಿ ನಾವು, ಇವತ್ತಿನ ಥರ ಅಲ್ಲ ಅಂತ ಹೇಳ್ತಿದ್ವಿ. ಅದೆಲ್ಲ ಕೇಳಿದ್ರೆ ನಾವೆಲ್ಲ ಏನೂ ಕಷ್ಟಪಡ್ತಿಲ್ಲ ಗುರು, ನಾವೆಲ್ಲ ತುಂಬ ಸುಖದಲ್ಲೇ ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಸ್ಬಿಡುತ್ತೆ. ನಿಜವಾಗ್ಲೂ ನನಗೆ ಖುಷಿ ಅಂತ ಲೆಜೆಂಡ್ ಜೊತೆ ಆ್ಯಕ್ಟ್ ಮಾಡೋದು. ಸೊ ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.